ಹಾಯ್, ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾವು ಸಂಕೇತಿಸುವ ಪರೀಕ್ಷೆ ಅಂದರೆ ಕೋಡಿಂಗ್ ಡಿಕೋಡಿಂಗ್ ಈ ಒಂದು ಟಾಪಿಕ್ನ ಕ್ವಶನ್ಸ್ಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಸೈನಿಕ್ ಮತ್ತು RMS ಏನಿದೆ ಅದ್ರ ಜೊತೆಗೆ SDA, FDA, KPSC, UPSC ಎಕ್ಸಾಮ್ಸಲ್ಲೂ ಕೇಳಿದ್ದಾರೆ ಕ್ವಶನ್ಸ್ಗಳನ್ನು. PSI ಎಕ್ಸಾಮ್ಸು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಲ್ಲಿ. ಸೊ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಈ ಒಂದು ಟಾಪಿಕ್ನ ಬೇಸ್ಡ್ ಕ್ವಶನ್ಸ್ಗಳು ಬರ್ತವೆ. ಸೊ ಈ ಒಂದು ಟಾಪಿಕಲ್ಲಿ ಯಾವ ಥರ ಕ್ವಶನ್ಸ್ಗಳು ಬರುತ್ತೆ ಅಂತ ಅಂದರೆ ನೋಡಿ, ಈ ಕೋಡಿಂಗ್ ಡಿಕೋಡಿಂಗ್ ಅಂದರೆ ಏನು ಅನ್ನೋದು ಫಸ್ಟ್ ಒಂದು ಗೊತ್ತಿರಲಿ. ಕೋಡಿಂಗ್ ಡಿಕೋಡಿಂಗ್ ಅಂದರೆ ಒಂದು ನಾವು ಏನೋ ಒಂದು ಇನ್ಫಾರ್ಮೇಷನನ್ನು ಇಟ್ಟಿರ್ತೀವಿ, ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ, ಅದನ್ನು ಯಾರಿಗೂ ಕೂಡ ಕಾಣದೇ ಇರೋಂಗೆ, ಯಾರಿಗೂ ಕೂಡ ಗೊತ್ತಾಗದೇ ಇರೋಂಗೆ ಹೈಡ್ ಮಾಡೋದನ್ನೇ ನಾವು ಕೋಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಕೋಡಿಂಗನ್ನು ನಾವು 3 ಟೈಪ್ಸ್ ಕೋಡಿಂಗ್ ಮಾಡ್ತೀವಿ. ಸೊ ಒಂದು ಟೈಪು ನಮಗೆ ಲೆಟರ್ ಕೋಡಿಂಗ್ ಇರುತ್ತೆ. ಫಸ್ಟ್ ಟೈಪು ಲೆಟರ್ ಕೋಡಿಂಗು. ಸೊ ಸೆಕೆಂಡ್ ಒನ್ ನಂಬರ್ ಕೋಡಿಂಗ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ವರ್ಡ್ ಕೋಡಿಂಗ್ ಬರುತ್ತದೆ. ವರ್ಡ್ ಕೋಡಿಂಗ್ ಅಕ್ಷರಗಳನ್ನು ಸಂಕೇತಿಸುವುದು, ಸಂಖ್ಯೆಗಳನ್ನು ಸಂಕೇತಿಸುವುದು ಮತ್ತು ಪದಗಳನ್ನು ಸಂಕೇತಿಸುವುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಒನ್ ಇರ್ತಕ್ಕಂಥ ಲೆಟರ್ ಕೋಡಿಂಗನ್ನು ತಗೊಳ್ಳೋಣ. ಲೆಟರ್ ಕೋಡಿಂಗಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿ ಆನ್ಸರ್ಸನ್ನು ಮಾಡ್ಬೋದು, ಯಾವ ರೀತಿ ಕೋಡಿಂಗನ್ನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನೋಡೋಣ ವಿಡಿಯೋದಲ್ಲಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಇನ್ ಎ ಸರ್ಟೈನ್ ಲ್ಯಾಂಗ್ವೇಜ್ ಕೋಡ್ ಸೋಬರ್ ಈಸ್ ಕೋಡೆಡ್ ಹ್ಯಾಸ್ RNADQ. ಹೌ ಲೋಟೋಸ್ ಕ್ಯಾನ್ ಬಿ ರಿಟರ್ನ್ ಇನ್ ದಟ್ ಕೋಡ್. ನೋಡಿ, ಇಲ್ಲಿ ಕನ್ನಡದಲ್ಲೂ ಪ್ರಶ್ನೆ ಸೇಮೇ ಇರುತ್ತೆ. ಇಂಗ್ಲಿಷ್ ಏನು ವರ್ಡ್ಸ್ಗಳು ಬಂದಿರುತ್ತೆ ಅದೇ ವರ್ಡ್ಗಳನ್ನು ಕೊಟ್ಟಿರ್ತಾರೆ, ಆದರೆ ಪ್ರಶ್ನೆ ಮಾತ್ರ ಚೇಂಜ್ ಬರುತ್ತೆ. ಹೇಗೆ ಬರುತ್ತೆ? ಒಂದು ಸಾಂಕೇತಿಕ ಭಾಷೆಯಲ್ಲಿ ಸೋಬರ್ ಅನ್ನ RNADQ ಅಂತ ಕೋಡ್ ಮಾಡಲಾಗಿದೆ. ಹಾಗಾದರೆ ಲೋಟಸ್ ಅನ್ನ ಯಾವ ರೀತಿ ಕೋಡ್ ಮಾಡಬಹುದು ಅಂತೇಳಿ ನೋಡಿ. ಇಲ್ಲಿ ಕೋಡಿಂಗ್ ಅನ್ನ ಫಸ್ಟ್ ನಿಮಗೆ ಒಂದು ರಿಲೇಷನ್ಸ್ ಕೊಟ್ಟಿರ್ತಾರೆ ಆಲ್ರೆಡಿ. ಏನಿಗೆ ನೋಡಿ, ಸೋಬರ್ ಅನ್ನ ಕೋಡ್ ಮಾಡಿದಾರಂತೆ RNADQ ಅಂತೇಳಿ. ಅದೇ ರೀತಿ ಲೋಟಸ್ ಅನ್ನ ಯಾವ ರೀತಿ ನಾವು ಕೋಡ್ ಮಾಡಬೇಕು ಅಂತ ಕೊಟ್ಟಿರೋದು. ಫಸ್ಟ್ ಏನು ಒಂದು ಕೊಟ್ಟಿದ್ದಾರೆ ಪ್ರಶ್ನೆನಲ್ಲಿ, ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಪೇರ್ ಮಾಡಬೇಕು. ಆ ರಿಲೇಷನ್ಸ್ ಯಾವ ರೀತಿ ಅದು ಕೋಡ್ ಆಗಿದೆ, ಸೇಮ್ ಸೆಕೆಂಡ್ ಒನ್ ಕೂಡ ಅದೇ ರೀತಿನೇ ಕೋಡ್ ಮಾಡಬೇಕಾಗುತ್ತೆ ನಾವು. ಸೊ ಫಸ್ಟ್ ನೋಡಿ, ಇಲ್ಲಿ ಈಗ ಸೋಬರ್ ಅನ್ನೋದು ಕೊಟ್ಟಿದ್ದಾರೆ. ಸೋಬರ್ ಅನ್ನ ಏನಂತ ಕೋಡ್ ಮಾಡಿದ್ದಾರೆ ನೋಡಿ, ಈ ರೀತಿ ನೀವು ಬರ್ಕೊಳ್ಬೇಕಾಗತ್ತೆ. ಬರ್ಕೊಂಡ್ರೆ ಮಾತ್ರ ನಿಮ್ಗೆ ಈ ರೀತಿ ಬರ್ಕೊಂಡಾಗ ಅರ್ಥ ಆಗುತ್ತೆ. ಸೊ ಸೋಬರ್ ಅನ್ನ ಏನಂತ ಕೋಡ್ ಮಾಡಿದ್ದಾರೆ, RNADQ ಅಂತ ಕೋಡ್ ಮಾಡಿದ್ದಾರೆ. ಅಂದ್ರೆ ಎಸ್ ಅನ್ನ R ಅಂತ ಕೋಡ್ ಆಗಿದೆ, ON ಅಂತ ಕೋಡ್ ಆಗಿದೆ, BA ಅಂತ ಕೋಡ್ ಆಗಿದೆ, ED ಅಂತ ಕೋಡ್ ಆಗಿದೆ, RQ ಅಂತ ಕೋಡ್ ಆಗಿದೆ. ಸೇಮ್ ಈಗ ನಾವು ಲೋಟಸ್ ಅನ್ನು ಕೂಡ ಕೋಡ್ ಮಾಡಬೇಕು, ಇದೇ ಮೆಥಡ್ ಅಲ್ಲೇ ಕೋಡ್ ಮಾಡಬೇಕಾಗುತ್ತೆ. ಸೊ ಲೋಟಸ್ ಅನ್ನ ಕೋಡ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ನಿಮಗೆ ನಂಬರ್ಸ್ಗಳು ಬರುತ್ತೆ. ಸೊ ರಿವರ್ಸ್ ಬರುತ್ತೆ, ನೆಗೆಟಿವ್ ನಲ್ಲಿ ಬರುತ್ತೆ, ಪಾಸಿಟಿವ್ ನಲ್ಲಿ ಬರುತ್ತೆ, ಮತ್ತೆ ಪಾಸಿಟಿವ್ ನೆಗೆಟಿವ್ ಬರುತ್ತೆ, ಅಥವಾ ನೆಗೆಟಿವ್ ಪಾಸಿಟಿವ್ ಬರುತ್ತೆ, ಸ್ಕಿಪ್ ಕೌಂಟಿಂಗ್ ಅಲ್ಲಿ ಬರುತ್ತೆ. ಸೊ ಫಸ್ಟ್ ಒನ್ ಯಾವ ರೀತಿ ಇದೆ ನೋಡೋಣ. ನೋಡಿ, ಎಸ್ ಅನ್ನ R ಅಂತ ಕೋಡ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಆಫ್ಟರ್ ಬರುತ್ತೋ ಬಿಫೋರ್ ಬರುತ್ತೋ ನೋಡ್ಕೋಬೇಕು ನಾವು. ಕೊಟ್ಟಿರ್ತಕ್ಕಂಥ ಎಸ್ಗೆ ಏನ್ ಕೋಡ್ ಆಗಿದೆ ಆ ಲೆಟರ್ ಬಿಫೋರ್ ಲೆಟರ್ ಅಥವಾ ಆಫ್ಟರ್ ಲೆಟರ್ ಬರಬೇಕು. ಆಫ್ಟರ್ ಲೆಟರ್ ಅಂದ್ರೆ ಎಸ್ ನ ಆಫ್ಟರ್ ಬಂದಿದೆ ಅಂದ್ರೆ ಅದು ಪ್ಲಸ್ ಅಂತ ತಗೊಳ್ತೀವಿ. ಎಸ್ ನ ಬಿಫೋರ್ ಹಿಂದೆಗಡೆ ಬಂದಿರೋ ಲೆಟರ್ ಆದ್ರೆ ಮೈನಸ್ ಅಂತ ತಗೋತೀವಿ. ನೋಡಿ, ಇಲ್ಲಿಗ ಎಸ್ ಬಿಫೋರ್ ಲೆಟರ್ R, ಸೊ ಆಗ ಮೈನಸ್. ಎಷ್ಟು ಲೆಟರ್ ಬಿಫೋರ್ ಇದೆ ಅಂತ ನೋಡ್ಕೋಬೇಕು. ನೋಡಿ, ಎಸ್ ಬಿಫೋರ್ ಲೆಟರ್ 1 ಮಾತ್ರ ಬರುತ್ತೆ, ಸೊ ಆಗ 1. ಸಮ್ಟೈಮ್ಸ್ ಇಲ್ಲಿ 2 ಲೆಟರ್ಸ್ ಬಿಫೋರ್ ಹೋಗ್ಬೋದು, 3 ಲೆಟರ್ಸ್ ಬಿಫೋರ್ ಹೋಗ್ಬೋದು. ಅದೇ ರೀತಿ ಆಫ್ಟರ್ ತಗೊಂಡಾಗ, ನೆಕ್ಸ್ಟ್ ಎಕ್ಸಾಂಪಲ್ಸ್ ತಗೊಂಡಾಗ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಅದೇ ರೀತಿ ಪಾಸಿಟಿವ್ ಆಗಿ ಅಂದರೆ ಆಫ್ಟರ್ ಲೆಟರ್ಸ್ ತಗೊಂಡ್ರೆ ಅಲ್ಲೂ ಕೂಡ ನಿಮಗೆ 2 ಬರ್ಬೋದು, 3 ಲೆಟರ್ಸ್ ಬರ್ಬೋದು. ಸೊ ಚೆಕ್ ಮಾಡಬೇಕು ಎಷ್ಟು ಲೆಟರ್ ಅಂತೆ. ನೆಕ್ಸ್ಟ್ ON ಇದೆ ಅಂದರೆ ಇದು ಕೂಡ ಬಿಫೋರ್ ಲೆಟರ್ 1 -1. ನೆಕ್ಸ್ಟ್ B ಇದೆ, A ಇದೆ ಅಂದರೆ ಬಿ ಆಫ್ಟರ್ ಬರುತ್ತೋ ಬಿಫೋರ್ ಬರುತ್ತೋ ಚೆಕ್ ಮಾಡ್ಕೋಬೇಕು. ನೋಡಿ, ಬಿ ಬಿಫೋರ್ ಬರೋದಿದು ಎ,
ಸೊ ಎಷ್ಟು ಲೆಟರ್ ಇದೆ? 1 ಲೆಟರ್. ನೆಕ್ಸ್ಟ್ ಇನ ಬಿಫೋರ್ ಲೆಟರು ಡಿ, ಆರ್ ನ ಬಿಫೋರ್ ಲೆಟರು ಕ್ಯೂ. ನೋಡಿ ಇಲ್ಲಿ ನಮಗೆ ಯಾವ ರೂಲ್ ಸಿಕ್ಕಿದೆ? -1 ರೂಲ್ ಸಿಕ್ಕಿದೆ. ಸೊ ಈ -1 ರೂಲ್ ಅಲ್ಲಿ ಈಗ ನಾವು ಅಪ್ಲೈ ಮಾಡಬೇಕಾದ್ರೆ ಲೋಟಸ್ಗೂ ಕೂಡ ಸೇಮ್ ಅದೇ ರೂಲ್ ಅನ್ನೇ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿ. ಈಗ ಸೇಮ್ ಇಲ್ಲಿ -1 ಇದೇ ರೂಲೇ ಅಪ್ಲೈ ಮಾಡಬೇಕಾಗತ್ತೆ ನೀವು. ನೋಡಿ ಈಗ ಎಲ್ ನ ಬಿಫೋರ್ ಯಾವ್ದು ಬರುತ್ತೆ ಅಂದ್ರೆ ಕೆ ಬರುತ್ತೆ, ಕೆ. ನೆಕ್ಸ್ಟ್ ಓ ಇದೆ, ಓ ನ ಬಿಫೋರ್ ಲೆಟರ್ ಯಾವುದು? ಎನ್. ನೆಕ್ಸ್ಟ್ ಇಲ್ಲಿ ಟಿ ಇದೆ, ಟಿ ನ ಬಿಫೋರ್ ಲೆಟರ್ ಎಸ್, ಎಸ್ ಆಫ್ಟರ್ ಟಿ ಬರೋದು ನಮಗೆ, ಅಂದ್ರೆ ಬಿಫೋರ್ ಲೆಟರ್ ತಗೊಂಡಾಗ ಎಸ್ ಬಂತು. ನೆಕ್ಸ್ಟ್ ಯು ಇದೆ, ಯು ನ ಬಿಫೋರ್ ಲೆಟರ್ ಯಾವುದು? ಟಿ. ನೆಕ್ಸ್ಟ್ ಎಸ್ ಇದೆ, ಬಿಫೋರ್ ಲೆಟರ್ ಯಾವ್ದು ಬರುತ್ತೆ? ಆರ್ ಬರುತ್ತೆ. ನೋಡಿ ಈಗ ನಮಗೆ ಕೋಡಿಂಗ್ ಸಿಕ್ತು. ಯಾವ ರೀತಿ ಸೋಬರ್ ಅನ್ನ RNA-DQ ಅಂತ ಕೋಡ್ ಮಾಡಿದ್ರು -1 ರೂಲ್ ಅಲ್ಲಿ, ಅದೇ ರೀತಿ ಈಗ ನಮಗೆ ಕೇಳಿದ್ದು ಲೋಟಸ್ ಅನ್ನ ಕೋಡ್ ಮಾಡ್ಬೇಕಂತೇಳಿ. ನೋಡಿ ಸೋಬರ್ ಅನ್ನ ಕೋಡ್ ಮಾಡಿದ್ರು RNA-DQ ಅಂತ ಹೇಳಿ. ಈಗ ನಾವು ಲೋಟಸ್ ಅನ್ನು ಕೂಡ ಕೋಡ್ ಮಾಡಿದ್ವಿ. ಏನ್ ಸೋಬರ್ ಮತ್ತೆ RNA-DQ ಏನ್ ರಿಲೇಷನ್ ಇತ್ತು ಅದೇ ರಿಲೇಷನ್ಸ್ ಅಲ್ಲಿ -1 ರೂಲ್ ಅಲ್ಲಿ. ಸೊ ನಮ್ಗೆ ಈಗ ಲೋಟಸ್ ಅನ್ನ ಕೋಡ್ ಮಾಡ್ಬೋದು. ಏನಂತ ಕೋಡ್ ಮಾಡ್ಬೋದು? KNSTER, ಅಂದ್ರೆ ಇದು ನಮಗೆ ಕೋಡ್ ಆಗಿರ್ತಕ್ಕಂಥ ವರ್ಡ್. ಸೊ ಈಗ ನಮಗೆ ಕೋಡ್ ಆಗಿರೋದು, ಲೋಟಸ್ ಕೋಡ್ ಆಗಿರೋದು KNSTR. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಡಿಫ್ರೆಂಟ್ ಬಂತು ನಮಗೆ. ಫಸ್ಟ್ ಕ್ವಶನ್ ಅಲ್ಲಿ ಹೀಗಿದೆ -1 ರೂಲ್ ಅಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡಿದ್ದೀನಿ, ನೋಡೋಣ ಈ ಕ್ವಶನ್ ಯಾವ ರೀತಿ ಯಾವ ಬೇಸ್ಡ್ ಅಲ್ಲಿ ನಮಗೆ ಕೋಡಿಂಗ್ ಆಗಿದೆ ಅಂತ ಹೇಳಿ. ಇನ್ ಎ ಸರ್ಟೈನ್ ಕೋಡ್ ಜೂನ್ ಅನ್ನ ಕೋಡ್ ಮಾಡಿದ್ದಾರೆ. ಜೂನ್ ಅನ್ನೋ ವರ್ಡ್ ಅನ್ನ ಜೂನ್ ಕೋಡೆಡ್ ಆಸ್ NXPF ಅಂತ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ ಸ್ಟೇ ಅನ್ನ ಯಾವ ರೀತಿ ಕೋಡ್ ಮಾಡಿದ್ದಾರೆ ನೋಡೋಣ. ಈಗ ಜೂನ್ ತಗೊಳ್ಳೋಣ. ನೋಡಿ ಈ ರೀತಿ ಬರ್ಕೊಂಡ್ರೆ ಮಾತ್ರ ನಿಮಗೆ ಅರ್ಥ ಆಗೋದು, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಯಾವ ರೀತಿ ಯಾವುದು ವರ್ಡ್ ಕೋಡ್ ಆಗಿದೆ ಅಂತ ಹೇಳಿ. ಜೂನ್ ಅನ್ನ ಕೋಡ್ ಆಗಿರೋದು ಏನಂತೇಳಿ NXPF ಅಂತ ಕೋಡ್ ಆಗಿದೆ. ಹಾಗಾದ್ರೆ ಯಾವ ರೀತಿ ಕೋಡ್ ಆಗಿದೆ, ಇದು ಯಾವ ಬೇಸ್ಡ್ ಅಲ್ಲಿ ಕೋಡ್ ಆಗಿದೆ ಅಂತಂದ್ರೆ, ನೋಡಿ ಜೂನು ಜೆ ಆಫ್ಟರ್ ಎನ್ ಬರುತ್ತೋ ಬಿಫೋರ್ ಬರುತ್ತೋ ಅಂತ ಚೆಕ್ ಮಾಡಬೇಕು. ಫಸ್ಟ್ ನೀವು ಮಾಡಬೇಕಾಗಿರತಕ್ಕಂಥದ್ದೇ ಇದು. ಸೊ ಜೆ ಆಫ್ಟರ್ ಬರುತ್ತೆ, ಎನ್ ಎಷ್ಟು ಲೆಟರ್ ಆಫ್ಟರ್ ಬರುತ್ತೆ ಅನ್ನೋದು ನೋಡಬೇಕು. ನೋಡಿ ಜೆ ಆದಮೇಲೆ 4 ಲೆಟರ್ಸ್ ನಮಗೆ ಎನ್ ಬರುತ್ತೆ. ಜೆ ಆಫ್ಟರ್ 4 ಲೆಟರ್ಸ್ ಎನ್ ಬಂತು. ನೆಕ್ಸ್ಟ್ ಯು ಆದಮೇಲೆ ಎಕ್ಸ್ ಬರುತ್ತೆ. ಎಷ್ಟು ಲೆಟರ್ಸ್ ಬರುತ್ತೆ ಯು ಆದಮೇಲೆ? ನೋಡಿ 3 ಲೆಟರ್ಸ್ ಆದಮೇಲೆ ಯು ಬಂತು, ಎಕ್ಸ್ ಬಂತು. ಯು ಆಫ್ಟರ್ 3 ಲೆಟರ್ಸ್ ಆದಮೇಲೆ. ನೆಕ್ಸ್ಟ್ ಎನ್ ಆಫ್ಟರ್ ಪಿ ಬಂದಿದೆ ಅಂದ್ರೆ ಎನ್ ಆದಮೇಲೆ ಎಷ್ಟು ಲೆಟರ್ಸ್ ಆದಮೇಲೆ ಬಂದಿದೆ? 2 ಲೆಟರ್ಸ್ ಆದಮೇಲೆ. ನೆಕ್ಸ್ಟ್ ಇ ಆಫ್ಟರ್ ಎಫ್ ಬಂದಿದೆ ಅಂದ್ರೆ 1 ಲೆಟರ್ ಆದಮೇಲೆ ಎಫ್ ಬಂದಿದೆ. ನೋಡಿ ಇಲ್ಲಿ ಬಂದಿರತಕ್ಕಂಥದ್ದು 4 3 2 1 ರೂಲ್ ಅಲ್ಲಿ ಬಂದಿದೆ. ನೋಡಿ ಜೆ ಆದ್ಮೇಲೆ ಎನ್ ಬಂತು ಅಂದ್ರೆ ಇಲ್ಲಿ ಎಷ್ಟು ಲೆಟರ್ಸ್ ಬಂತು ಅಂತ ಹೇಳಿ ನೋಡ್ಕೋಬೇಕು. ಓಕೆ, ನೋಡಿ ಕೆ ಎಲ್ ಎಂ ಎನ್ ಅಂದ್ರೆ 3 ಲೆಟರ್ಸ್ ಪ್ಲಸ್ ಇದು ಒಂದನ್ನು ಆಡ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಇಲ್ಲಿ ನೋಡಿ ಯು 3 ಲೆಟರ್ಸ್ ಅಂತಂದ್ರೆ ಎಸ್ ಡಬ್ಲ್ಯೂ ಎಕ್ಸ್ ನೋಡಿ ಬಂತು 3 ಲೆಟರ್ಸ್. ನೆಕ್ಸ್ಟ್ ಎನ್ ಇದೆ, ಎನ್ ಇಲ್ಲಿ ಪಿ ಬಂದಿದೆ 2 ಲೆಟರ್ಸ್. ಜಸ್ಟ್ ಅವು ಯಾವ ಲೆಟರ್ಸ್ ಬಂದಿದ್ದಾವೆ ಅದ್ರ ಜೊತೆಗೆ ಇದನ್ನು ಕೂಡ ಕೌಂಟ್ ಮಾಡ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ಇ ಬಂದಿದೆ, ಇಲ್ಲಿ ಯಾವುದು 1 ಲೆಟರ್ ಅಂದ್ರೆ ಅದಷ್ಟೇ ಬಂದಿರುತ್ತೆ. ಇಲ್ಲಿ ಮಾತ್ರ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಯಾವ ಲೆಟರ್ಸ್ನ ಆಡ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಕೆ ಎಲ್ ಎಂ ಅದಾದ್ಮೇಲೆ ಏನು ಬಂತು ಅಂದ್ರೆ ನಮಗೆ 4 ಲೆಟರ್ಸ್ ಆದ್ಮೇಲೆ ಏನು ಬರುತ್ತೋ ಅಥವಾ ಅದನ್ನು ಸೇರಿಸ್ಕೊಂಡು ಏನು ಬರುತ್ತೋ ನೋಡಿ, ಇದನ್ನು ಸೇರಿಸ್ಕೊಂಡು ನಾವು 4 ಲೆಟರ್ಸ್ ಅಂತ ಕರಿತೀವಿ. ಇಲ್ಲಿ ಆದ್ರೆ ನೋಡಿ ಇದು ಕನ್ಫ್ಯೂಸ್ ಆಗೋದಿಲ್ಲ, ನೆಕ್ಸ್ಟ್ ಒಂದೇ ಲೆಟರ್ ಇರೋದು. ಸೊ ಈ ತರ ಬಂದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಕೊಟ್ಟಿರ್ತಕ್ಕಂಥ ಲೆಟರ್ಸ್ನ ಸೇರಿಸ್ಕೊಂಡು 3 ಲೆಟರ್ಸ್ ರಿಮೈನಿಂಗ್ ಇರುತ್ತೆ. ಸೊ ಈಗ ಸ್ಟೇ ಅನ್ನ ತಗೊಳ್ಳಿ. ಸ್ಟೇ ಅನ್ನ ಕೂಡ ಸೇಮ್ 4 3 2 1 ರೂಲ್ ಅಲ್ಲೇ ಅಪ್ಲೈ ಮಾಡಬೇಕು. ನೋಡಿ ಇಲ್ಲಿ ಸೇಮ್ ಏನ್ ರೂಲ್ ಅಪ್ಲೈ ಮಾಡಿದ್ರಿ ಇದೇ ರೂಲೇ 4 3 2 1 ಈ ರೂಲೇ ಅಪ್ಲೈ ಮಾಡಿ. ನೋಡಿ ಆಫ್ಟರ್ ಎಸ್ ಎಷ್ಟು ಬರುತ್ತೆ ಲೆಟರ್ಸ್? ಟಿ ಯು ವಿ ಬರುತ್ತೆ. ನೆಕ್ಸ್ಟ್ 4th ಲೆಟರ್ ಡಬ್ಲ್ಯೂ ಬಂತು.
ನೋಡಿ TUV 3 ಲೆಟರ್ಸು, ಅದ್ರ ಜೊತೆಗೆ ಒಂದು ಲೆಟರ್ ಆ್ಯಡ್ ಆಗುತ್ತೆ, ಇಲ್ಲಿ 4 ಲೆಟರ್ ಆಯಿತು. ನೆಕ್ಸ್ಟ್ ಇಲ್ಲಿ T ಇದೆ, 3 ಲೆಟರ್ಸ್ ಆಡ್ ಆಗಬೇಕಂದ್ರೆ UV ಮತ್ತೆ ಎಗೇನ್ ಡಬ್ಲ್ಯೂನೇ ಬಂತು. A ಆಫ್ಟರ್ 2 ಲೆಟರ್ಸ್ ಇದೆ BC. ನೆಕ್ಸ್ಟ್ Y ಆಫ್ಟರ್ 1 ಲೆಟರ್ ಅಂದರೆ Z. ಸೊ WWCZ ಇಲ್ಲಿ ರೈಟ್ ಆನ್ಸರ್ ಆಯಿತು. ನೋಡಿ, ಫಸ್ಟು ಕ್ವಶನ್ ಹೇಗಿತ್ತು, -1 ರೂಲ್ ಇತ್ತು. ಈ ಕ್ವಶನ್ ಏನು ಬಂತು, ಪಾಸಿಟಿವ್, ಅಂದರೆ ಅಲ್ಲಿ ಬಿಫೋರ್ ಲೆಟರ್ಸನ್ನು ಕೌಂಟ್ ಮಾಡ್ಕೊಂಡು ಬರೆದ್ವಿ. ಇಲ್ಲಿ ಆಫ್ಟರ್ ಲೆಟರ್ಸ್ಗಳು ನೋಡಿ, ಆಫ್ಟರ್ ಲೆಟರ್ಸಲ್ಲಿ ನಿಮಗೆ +1 ಕೇಳ್ಬೋದು ಅಥವಾ +2 ಕೇಳ್ಬೋದು, ಆ ರೀತಿ ಕ್ವಶನ್ಸ್ ಬರುತ್ತೆ. ಇಲ್ಲಿ ಎಲ್ಲನೂ ಕೂಡ ಕಂಟಿನ್ಯೂಷನ್ ನಂಬರ್ ಕಾನ್ಸಿಕ್ಯೂಟಿವ್ ಆಗಿದ್ದಾವೆ, 4 3 2 1. ಸೊ ಓಕೆ, ಇದು ಸ್ಟೇ ಅನ್ನ ಕೋಡ್ ಮಾಡಿದಾಗ ನಾವು ಬಂದಿದ್ದ ಆನ್ಸರು WWCZ. ಓಕೆ, ನೆಕ್ಸ್ಟ್ ಒಂದು ಥರ್ಡ್ ಕ್ವಶನ್ ನೋಡೋಣ. ಅದು ಕೂಡ ಡಿಫ್ರೆಂಟ್ ಆಗಿದೆ, ನೋಡೋಣ ಯಾವ ರೀತಿ ಅದು ಕೋಡಿಂಗ್ ಆಗುತ್ತೆ ಅಂತೇಳಿ. ಓಕೆ ನೋಡಿ, ಥರ್ಡ್ ಕ್ವಶನ್ ಕೂಡ ಫಸ್ಟ್ 2 ಕ್ವಶನ್ಸ್ಗಿಂತ ಡಿಫ್ರೆಂಟ್ ಆಗಿದೆ. ಎಲ್ಲ ಕ್ವಶನ್ಸು ಏನು ಇವಾಗ ತೊಗೊಂಡಿರೋ ಕ್ವಶನ್ಸು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇರೋ ಕ್ವಶನ್ಸ್ಗಳೇ ಇರೋದು. ಈ ಥರ ಡಿಫ್ರೆಂಟ್ ಕ್ವಶನ್ಸ್ ಬೇಕಂದರೆ ನಮ್ಮ ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು GKಗೆ ಸಂಬಂಧಪಟ್ಟಂತೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ, ಸೋಷಲ್ಗೆ ಸಂಬಂಧಪಟ್ಟಂತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಏನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಸಿಕ್ ಆಗಿ ಏನೇನು ಬೇಕು ಅದೆಲ್ಲ ಕೂಡ ವಿಡಿಯೋ ಕೊಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನವೋದಯಕ್ಕೆ ವಿಡಿಯೋ ಕೊಡ್ತೀವಿ, ಸೈನಿಕಿಗೆ ವಿಡಿಯೋ ಕೊಡ್ತೀವಿ, ಮುರಾರ್ಜಿಗೆ ಕೂಡ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಟಾರ್ಗೆಟ್ ಅನ್ನೋ ವರ್ಡನ್ನು TEGRET ಅಂತ ಕೋಡ್ ಮಾಡಿದ್ದಾರೆ. ಅದೇ ರೀತಿ ಮನೋಜನ್ನು ಯಾವ ರೀತಿ ಕೋಡ್ ಮಾಡಬೇಕು ನೋಡಿ. ಟಾರ್ಗೆಟ್ ಅನ್ನೋ ವರ್ಡು ತಗೊಂಡಿರೋದಿಲ್ಲಿ ಟಾರ್ಗೆಟ್ ಅನ್ನ ಕೋಡ್ ಮಾಡಿದ್ದಾರೆ. ಏನಂತ ಕೋಡ್ ಮಾಡಿದ್ದಾರೆ, ಟಾರ್ಗೆಟ್ ಅನ್ನ TEGRET ಅಂತ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ ಮನೋಜ್ ಕೋಡ್ ಮಾಡೋದಕ್ಕಿಂತ ಮುಂಚೆ ಇದು ಯಾವ ರೀತಿ ಕೋಡ್ ಆಗಿದೆ ಅನ್ನೋದನ್ನು ನೋಡಬೇಕು. ನೋಡಿ, ಟಾರ್ಗೆಟ್ ನಾವು ಫಸ್ಟ್ ಲೆಟರ್ಸ್ಗಳಿಗೆ ನೇಮ್ ಅನ್ನು, ನಂಬರ್ಸ್ ಅನ್ನು ಕೊಡೋಣ. ನೋಡಿ, Tಗೆ 1, Aಗೆ 2 3 4 5 6. ಅಂದರೆ ಇಲ್ಲಿ ನಂಬರ್ಸು ಯಾವ ಥರ ಬಂತು, ರೈಟ್, ಇಲ್ಲಿ ಕಾನ್ಸಿಕ್ಯೂಟಿವ್ ಆಗಿ ಬಂದಿದೆ 1 2 3 4 5 6 ಅಂತ. ಈಗ ಅಲ್ಲಿರ್ತಕ್ಕಂಥ ನಂಬರ್ಸ್ಗೆ ನೋಡಿ ಯಾವ ರೀತಿ ಆಗಿದೆ ಅನ್ನೋದು. ನೋಡಿ, T ಇಲ್ಲಿ ಫಸ್ಟಲ್ಲೂ ಇದೆ, 6 ಇದೆ, ಅದು ಕಂಪೇರ್ ಮಾಡಿಬಿಡಿ. ನೆಕ್ಸ್ಟ್ ನಂಬರನ್ನು ತಗೊಳ್ಳಿ. ನೋಡಿ, A ಎಲ್ಲಿದೆ, 2 ಅಂತ ಇದೆ. ಸೊ ಇಲ್ಲಿ A ಎಲ್ಲಿದೆ ಅಂತ ಹೇಳಿ ನೋಡಬೇಕು. ನೋಡಿ, ಲಾಸ್ಟಿಂದ 2 ಬಂದಿದೆ, ಅಂದರೆ ಅವಾಗ ಇದು 1 ಆಗುತ್ತೆ, ಇದು 2 ಆಯಿತು. ನೆಕ್ಸ್ಟ್ ಏನಿದೆ, R3 ಇದೆ, ನಮಗೆ ನೋಡಿ ಲಾಸ್ಟಲ್ಲಿದೆ, ಅಲ್ಲಿ ಆ ಕಡೆಯಿಂದ ಬಂದಿದೆ, ಸೊ 3 ಆಯಿತು. ನೆಕ್ಸ್ಟ್ G ಇಲ್ಲಿ 4th ಪ್ಲೇಸಲ್ಲಿದೆ, ಆ ಕಡೆಯಿಂದ G ತೊಗೊಂಡ್ರೆ ನೋಡಿ, ಈ ಕಡೆಯಿಂದ ರೈಟ್ ಸೈಡಿಂದ ಹೋದರೆ 3rd ಆಗುತ್ತೆ, ಆ ಕಡೆಯಿಂದ ಲೆಫ್ಟ್ ಸೈಡಿಂದ ಬಂದರೆ 4 ಆಯಿತು. ನೆಕ್ಸ್ಟ್ E ಇಲ್ಲಿ 5 ಆಯಿತು. ನೆಕ್ಸ್ಟ್ T 6 ಆಯಿತು. ನೋಡಿ, ಈ ನಂಬರ್ಸ್ ಹೇಗಿದೆ ಅಂತ ಅಂದರೆ ರಿವರ್ಸ್ ಆಗಿದ್ದಾವೆ. ನೋಡಿ, ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ದಲ್ಲೂ ಕೂಡ ಕೋಡಿಂಗನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಸ್ಮಾಲ್ ಟು ಬಿಗ್ ಇತ್ತು, ಇಲ್ಲಿ ಬಿಗ್ ಟು ಸ್ಮಾಲ್ ಆಯಿತು, ಅಂದರೆ ರಿವರ್ಸ್ ಆರ್ಡರ್ ಅಂತ ಕರಿತೀವಿ ಇದನ್ನು, ರಿವರ್ಸಿಂಗ್ ಆರ್ಡರ್. ನೋಡಿ, ಇಲ್ಲಿ ಫಸ್ಟ್ T ಇದ್ದಿದ್ದು ಲಾಸ್ಟ್ T ಹೋಯಿತು. ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಇಲ್ಲಿ A ಇತ್ತು, ಅಲ್ಲಿ ಲಾಸ್ಟಿಂದ ಸೆಕೆಂಡ್ ಪ್ಲೇಸಲ್ಲಿ ಬಂತು. ಇಲ್ಲಿ ಥರ್ಡ್ ಪ್ಲೇಸಲ್ಲಿ 6 ಎಲ್ಲಿಂದ ಇತ್ತು, ಫಸ್ಟ್ ಪ್ಲೇಸಿಂದ ಥರ್ಡಲ್ಲಿದ್ದರೆ ಅಲ್ಲಿ ಲಾಸ್ಟಿಂದ ಥರ್ಡ್ ಬಂತು, ಅಂದರೆ ಇದನ್ನು ರಿವರ್ಸ್ ಆರ್ಡರ್ ಅಂತ ಕರಿತೀವಿ. ಸೇಮ್ ಈಗ ಮನೋಜನ್ನು ಕೂಡ ಅದೇ ರೀತಿ ಮಾಡಬೇಕಾಗತ್ತೆ. ಮನೋಜನ್ ನಿಮ್ಗೆ ಈ ಥರ ಕನ್ಫ್ಯೂಸ್ ಆಯ್ತಂದ್ರೆ ಲೈನ್ಸ್ ಕೂಡ ಹಾಕೋಬಹುದು ನೀವು. ನೋಡಿ, ಈ ಥರ ಲೈನ್ಸ್ಗಳು ಹಾಕೊಂಡು ಕೂಡ ಮಾಡ್ಬೋದು. ಅದು ಇನ್ನೂ ಕನ್ಫ್ಯೂಸ್ ಆಗಿಬಿಡುತ್ತೆ ಲೈನ್ಗಳು, ಅದಕ್ಕೆ ನಂಬರನ್ನು ಕೊಟ್ಟರೆ ಬೆಸ್ಟ್, ಚೆನ್ನಾಗಿದೆ. ಸೊ ಈಗ ಮನೋಜನ್ನು ಕೋಡ್ ಮಾಡೋಣ. ಮನೋಜ್ಗೆ 1 2 3 4 5 ಲೆಟರ್ಸ್ ಇದ್ದಾವೆ. ಈಗ ಫಸ್ಟ್ ನಾವು 1 2 3 4 5ನ ನೀವು ರಿವರ್ಸಲ್ಲಿ ಬರೆದ್ರೆ ಫಸ್ಟು 5 4 3 2 1 ಈ ರೀತಿ ನಾವು ಬರಿಬೋದು. ನೋಡಿ, 5th ಲೆಟರ್ ಯಾವುದಿದೆ, J ಇದೆ, 4th ಲೆಟರ್ O ಇದೆ, 3rd ಲೆಟರ್ N, ಸೆಕೆಂಡ್ ಲೆಟರ್ A, ಫಸ್ಟ್ ಲೆಟರ್ M. ಈ ಥರ ಕೂಡ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಜೋನಮ್ ಅಂತ ಏನು ಬರುತ್ತೆ, ಅದು ಮನೋಜನ್ನು ರಿವರ್ಸ್ ಆರ್ಡರಲ್ಲಿ ಕೋಡ್ ಮಾಡಿದಾಗ ನಮಗೆ ಕೋಡ್ ಆಗಿದೆ. ನೋಡಿ, ಫಸ್ಟ್ 2 ಕ್ವಶನ್ನು ನಂಬರ್ ಲೆಟರ್ಸ್ನಲ್ಲಿ ನಾವು ನಂಬರ್ಸನ್ನು ಕೋಡ್ ಮಾಡಿದ್ವಿ, ಬಟ್ ಇಲ್ಲಿ ರಿವರ್ಸಲ್ಲಿ ಕೋಡ್ ಆಯಿತು. ಇದೇ ರೀತಿ ಇನ್ನೂ ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಅದು ಕೂಡ ಡಿಫ್ರೆಂಟ್ ಆಗಿರೋ ಕ್ವಶನ್ನೇ. ನೋಡೋಣ ಆ ಕ್ವಶನ್ ಏನಿದೆ ಅಂತೇಳಿ. ಓಕೆ, ನೆಕ್ಸ್ಟ್ 4th ಕ್ವಶನ್ ನೋಡಿ ಹೇಗಿದೆ. ಸ್ಪೈಡರನ್ನು PSDIRE ಅಂತ ಕೋಡ್ ಮಾಡಿದ್ದಾರೆ. ಈ ಸ್ಪೈಡರನ್ನು ಕೋಡ್ ಮಾಡಿದ್ದಾರೆ, ಯಾವ ರೀತಿ ಕೋಡ್ ಮಾಡಿದ್ದಾರೆ ಅದೇ ರೀತಿ ಕಾಮನ್ ಅನ್ನು ಕೂಡ ಕೋಡ್ ಮಾಡಬೇಕು. ನೋಡಿ, ಕೋಡಿಂಗ್ ಡಿಕೋಡಿಂಗಲ್ಲಿ ನಾನು ಹೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್, ವರ್ಡ್ ಕೋಡಿಂಗ್ ಬರುತ್ತೆ.
ನೋಡಿ ಒಂದೊಂದು ಕೋಡಿಂಗಲ್ಲೂ ಕೂಡ ಡಿಫ್ರೆಂಟಾಗಿ ಕೋಡಿಂಗ್ ಬರ್ತವೆ. ಸೊ ಈಗ ಲೆಟರ್ ಕೋಡಿಂಗೇ ತಗೊಂಡ್ರೆ ಒಂದಕ್ಕಿಂತ ಒಂದು ಕ್ವಶನ್ಸ್ ಡಿಫ್ರೆಂಟ್ ಆಯಿತು. ಇದೇ ರೀತಿ ಸಾಕಷ್ಟು ಕ್ವಶನ್ಸ್ಗಳು ಡಿಫ್ರೆಂಟಾಗಿ ಬರ್ತಿರ್ತವೆ. ಸೊ ಈಗ ನೋಡಿ 4th ಕ್ವಶನ್ ಕೂಡ ಡಿಫ್ರೆಂಟ್ ಇರೋದೆ. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಹೇಗೆ ಮಾಡಿದ್ವಿ ಅದಕ್ಕಿಂತ ಡಿಫ್ರೆಂಟ್ ಆಗಿರೋದು. ಸೊ ಹೇಗಿದೆ ಇಲ್ಲಿ ಈ ಸ್ಪೈಡರ್ ಅನ್ನ ಕೋಡ್ ಮಾಡಿರೋದು ಅಂತಂದ್ರೆ ನೋಡೋಣ. ಸ್ಪೈಡರ್ ಅನ್ನ ಯಾವ ರೀತಿ ಕೋಡ್ ಮಾಡಿದ್ದಾರೆ. SPIDER ಸ್ಪೈಡರ್ ಅನ್ನ ಏನಂತ ಕೋಡ್ ಆಗಿದೆ. PSDIRE ಅಂತ ಕೋಡ್ ಮಾಡಿದ್ದಾರೆ. ನೋಡಿ ಇಲ್ಲಿ ಏನು ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೀವು ಕ್ವಶನ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಿಮಗೆ ಆನ್ಸರ್ ಸಿಕ್ಕುತ್ತೆ. ಹೇಗಿದೆ ಇಲ್ಲಿ ನೋಡಿ, SPIDER ಸ್ಪೈಡರ್ ಅಂತ ಏನಿದೆ, ಇಲ್ಲಿ PSDIR ಅಂದ್ರೆ ಇಲ್ಲಿರ್ತಕ್ಕಂಥ ವರ್ಡೇ ರಿಪೀಟ್ ಆಗಿದ್ದಾವೆ. ಅಲ್ಲೆಲ್ಲೂ ಕೂಡ 3 ಕ್ವಶನ್ಸ್ ಹಿಂದೆಗಡೆ ನೋಡಿದಂಥ 3 ಕ್ವಶನ್ಸ್ ಅಲ್ಲೂ ಕೂಡ ಎಲ್ಲೂ ವರ್ಡ್ಸ್ ರಿಪೀಟ್ ಆಗ್ತಾ ಇರಲಿಲ್ಲ ಲೆಟರ್ಸ್ಗಳು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ಸ್ ರಿಪೀಟ್ ಆಗಿದ್ದಾವೆ ಅಂತ ಅಂದಾಗ ಏನೋ ಸಮಥಿಂಗ್ ಚೇಂಜ್ ಇದೆ. ಏನು ಮಾಡಬೇಕು ಅನ್ನೋದು ನೋಡಬೇಕು. ನೋಡಿ ಈಗ ಕೋಡ್ ಆಗಿರೋದು SP ಅಂತ ತಗೊಂಡ್ರೆ SP ಏನಂತ ಕೋಡ್ ಆಗಿದೆ, PS ಅಂತ ಕೋಡ್ ಆಗಿದೆ. ನೋಡಿ ಇಲ್ಲಿ ನಾನು ಫಸ್ಟ್ ತಗೊಂಡಿದ್ದು SP ಏನಂತ ಕೋಡ್ ಆಗಿದೆ, TS ಅಂತ ಕೋಡ್ ಆಗಿದೆ. ಅಂದರೆ ಪ್ಲೇಸಸ್ ಆರ್ ಇಂಟರ್ಚೇಂಜ್ಡ್. ನೋಡಿ P ಫಸ್ಟ್ ಪ್ಲೇಸ್ಗೆ ಹೋಯ್ತು, S P ಪ್ಲೇಸಿಗೆ ಬಂತು. ನೋಡಿ ನಮ್ಗೆ ಇಲ್ಲಿ ಇದ್ದಿದ್ದು P ಫಸ್ಟ್ ಪ್ಲೇಸಲ್ಲಿ ಇತ್ತು, ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ S ಫಸ್ಟ್ ಪ್ಲೇಸಲ್ಲಿ ಇತ್ತು, P ಸೆಕೆಂಡ್ ಪ್ಲೇಸಲ್ಲಿ ಇತ್ತು. ಇಲ್ಲೇನಿತ್ತು P ಫಸ್ಟ್ ಪ್ಲೇಸ್ ಹೋಯ್ತು, S ಸೆಕೆಂಡ್ ಪ್ಲೇಸಿಗೆ ಬಂತು. ಅಂದರೆ ಪ್ಲೇಸಸ್ ಪೊಸಿಷನ್ಸ್ ಏನಿದೆ ಅದು ಇಂಟರ್ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಒನ್ ತಗೊಂಡ್ರಿ ID ಇದೆ. ಇಲ್ಲಿ ID ನೋಡಿ DI ಆಗಿದೆ, ಇಲ್ಲೂ ಕೂಡ ಪೊಸಿಷನ್ಸ್ ಇಂಟರ್ಚೇಂಜ್ ಆಯಿತು. ನೆಕ್ಸ್ಟ್ ER ಅನ್ನ ತಗೊಂಡ್ರೆ R ಪ್ಲೇಸ್ಗೆ E ಹೋಗಿದೆ, E ಪ್ಲೇಸ್ಗೆ R ಬಂದಿದೆ. ಸೊ ಪೊಸಿಷನ್ಸ್ ಇಂಟರ್ಚೇಂಜ್ ಆಗಿದೆ. ಸೇಮ್ ರೂಲ್ ಅಪ್ಲೈ ಮಾಡಿ ಈಗ ಕಾಮನ್ಗೂ ಕೂಡ. ಸೊ ಕಾಮನ್ಗೂ ಕೂಡ ಅಪ್ಲೈ ಮಾಡಿದ್ರೆ ಪೊಸಿಷನ್ಸ್ ಇಂಟರ್ಚೇಂಜ್ ಆಗಬೇಕು. O ಪ್ಲೇಸ್ಗೆ C ಬರುತ್ತೆ, C ಪ್ಲೇಸ್ಗೆ O ಹೋಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ M ಮತ್ತು M ಎರಡು ಇಂಟರ್ಚೇಂಜ್ ಆದರೂ ಸೇಮ್ ಬರ್ತವೆ, ಪೊಸಿಷನ್ಸ್ಗಳು ಚೇಂಜ್ ಆದ್ರೆ, ಯಾಕಂದರೆ ಎರಡು ಲೆಟರ್ ಸೇಮ್ ಇರೋದ್ರಿಂದ. ನೆಕ್ಸ್ಟ್ O ಮತ್ತು N ಇದೆ, ಇಲ್ಲಿ ಅಲ್ಲೂ ಪೊಸಿಷನ್ಸ್ ಚೇಂಜ್ ಆದರೆ NO ಬಂತು. ಸೊ ನಮಗೆ ಈಗ ಕೋಡಿಂಗ್ ಆಗಿರೋದು ಏನು, COCMMNO ಅಂತ ಹೇಳಿ ಕೋಡಿಂಗ್ ಆಗಿದೆ. ನೋಡಿ ಇದು ಇಂಟರ್ಚೇಂಜಿಂಗ್ ಅಲ್ಲಿ. ಲಾಸ್ಟ್ ಕ್ವಶನ್ ಮಾಡಿದ್ದು ರಿವರ್ಸ್ ಕೋಡಿಂಗು, ಇದು ಪೊಸಿಷನ್ಸ್ ಇಂಟರ್ಚೇಂಜಿಂಗ್. ಸೊ ನೆಕ್ಸ್ಟ್ 5th ಕ್ವಶನ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ ಇದೆ. ನೋಡೋಣ ಆ ಕ್ವಶನ್ ಏನು ಡಿಫ್ರೆಂಟ್ ಆಗಿದೆ ಅಂತೇಳಿ. ನೆಕ್ಸ್ಟ್ 5th ಕ್ವಶನ್ ಕೂಡ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಏನು ಲಾಸ್ಟ್ ಕ್ವಶನ್ಸ್ಗಳನ್ನು ಮಾಡಿದ್ವಿ ಆ ಥರ ಇಲ್ಲ, ಇದು ಕೂಡ ಡಿಫ್ರೆಂಟ್ ಆಗಿದೆ. ಸೊ ಏನು ಡಿಫ್ರೆಂಟ್ ಆಗಿದೆ ನೋಡಿ, ಈ ಟೆಂಪಲನ್ನು METELP ಅಂತೇಳಿ ಕೋಡ್ ಮಾಡಿದ್ದಾರೆ. ಸೊ ಏನಾಗಿದೆ ಅಲ್ಲಿ ಕೋಡ್ ಮಾಡಿದಾಗ ನೋಡಿ, ಟೆಂಪಲ್ ಇದೆ, ಈ ಟೆಂಪಲನ್ನು ಏನಂತ ಕೋಡ್ ಮಾಡಿದ್ದಾರೆ, METELP ಅಂತ ಕೋಡ್ ಆಗಿದೆ. ಸೊ ಯಾವ ರೀತಿ ಕೋಡ್ ಆಗಿದೆ ಇಲ್ಲಿ ಅಂತಂದರೆ ನೋಡಿ, ಟೆಂಪಲ್ ಅನ್ನೋ ವರ್ಡ್ ಇದರಲ್ಲೂ ಕೂಡ ಇದೆ. ನೋಡಿ ಇಲ್ಲಿ T ಇದೆ, ಇಲ್ಲಿ T ಇದೆ, ಇಲ್ಲಿ E ಇದೆ, ಇಲ್ಲಿ E ಇದೆ, M ಇದೆ, P ಇದೆ, P. ಅಂದರೆ ಲೆಟರ್ಸ್ಗಳೆಲ್ಲ ಸೇಮ್ ಇದ್ದಾವೆ. ಏನು ಚೇಂಜ್ ಆಗಿದೆ ಅಂತಂದರೆ ಕೊಟ್ಟಿರ್ತಕ್ಕಂಥ ವರ್ಡನ್ನು ಹಾಫ್ ಆಗಿ ಡಿವೈಡ್ ಮಾಡಿದ್ದಾರೆ. ಹಾಫ್ ಆಗಿ ಡಿವೈಡ್ ಮಾಡಿ ಆ ಹಾಫ್ ಲೆಟರ್ಸ್ಗಳನ್ನು ರಿವರ್ಸ್ ಮಾಡಿದ್ದಾರೆ. ನೋಡಿ ಅಬ್ಸರ್ವ್ ಮಾಡಿ, ಟೆಂಪಲಲ್ಲಿ 6 ಲೆಟರ್ಸ್ ಇದೆ, ನಾವೀಗ 3 ಲೆಟರ್ಸನ್ನು ಹಾಫ್ ಆಗಿ ಡಿವೈಡ್ ಮಾಡಿದ್ವಿ. ನೋಡಿ ಇಲ್ಲಿ 3 ಲೆಟರ್ಸ್ ಆಯಿತು, ಇಲ್ಲಿ 3 ಲೆಟರ್ಸ್ ಆಯಿತು. ಈಗ ಕೊಟ್ಟಿರ್ತಕ್ಕಂಥ ಲೆಟರ್ಸ್ಗಳು ಏನಾಗಿದ್ದಾವೆ ನೋಡಿ, ಇಲ್ಲಿ TEM ಬಂತು, ಇಲ್ಲಿ PLE ಬಂತು. ಇವುಗಳನ್ನು ರಿವರ್ಸ್ ಮಾಡಬೇಕು. ಸೇಮ್ ಪೊಸಿಷನಲ್ಲೇ ಇರಲಿ, ರಿವರ್ಸ್ ಮಾಡ್ತೀವಿ. ಈಗ ನೋಡಿ ಇಲ್ಲಿ TM ಅನ್ನು ರಿವರ್ಸ್ ಮಾಡಿದ್ರೆ MET ಆಯಿತು. ಅಂದರೆ 1 2 3 ರಿವರ್ಸ್ ಮಾಡೋದು ನಾನು ಹೇಗೆ ಕೊಟ್ಟೆ, ಈಗ 3 2 1 ಆಗಬೇಕು. 3 2 1 ಅಂದರೆ 3 ಇರೋದು M, 2 ಇರೋದು E, 1 ಇರೋದು T, MET ಆಯಿತು. ನೋಡಿ ಸೇಮ್. ಈಗ ನೆಕ್ಸ್ಟ್ ಪಾರ್ಟನ್ನು ತೊಗೊಂಡಿದ್ದಾರೆ. ಆ ಪಾರ್ಟಲ್ಲಿ ಫಸ್ಟ್ ಪಾರ್ಟ್ ಆಯಿತು, ಸೆಕೆಂಡ್ ಪಾರ್ಟ್ PLEನ ಫಸ್ಟಿಂದ ತೊಗೊಂಡ್ರೆ ನಾವು ELP ಆಯಿತು. ಸೇಮ್ ಮಾಡಿದ್ದಾರೆ. ಇದೇ ರೂಲನ್ನೇ ಅಪ್ಲೈ ಮಾಡಬೇಕು ನಾವೀಗ ಫೇತ್ಫುಲ್ಗೆ. ಓಕೆ,
ಫೇತ್ಫುಲ್ಗೆ ಅಪ್ಲೈ ಮಾಡಿದ್ರೆ ನೋಡಿ ಇಲ್ಲಿ 8 ಲೆಟರ್ಸ್ ಬರುತ್ತೆ. 8 ಲೆಟರ್ಸನ್ನು ಆಫ್ ಮಾಡಿಕೊಂಡ್ರೆ 4 ಲೆಟರ್ಸ್ ಆಯಿತು. 4 ಲೆಟರ್ಸಲ್ಲಿ ಈಗ ನಾವು ಫಸ್ಟ್ ಮಾಡಬೇಕಾಗಿರೋದು ಫಸ್ಟ್ ಲೆಟರ್ ಟಿ ಐ ಎ ಎಫ್. ಸೊ ಫಸ್ಟ್ ಪಾರ್ಟ್ ನಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾರ್ಟನ್ನು ತಗೊಳ್ಳೋಣ. ಎಲ್ ಯು ಎಫ್ ಎಚ್. ಈಗ ಕೋಡಿಂಗ್ ಆಗಿದೆ ನಮಗೆ ನೋಡಿ. ರಿವರ್ಸ್ ಕೋಡಿಂಗಲ್ಲೂ ಕೂಡ ಆಫ್ ಅನ್ನು ಡಿವೈಡ್ ಮಾಡಿ ಅಲ್ಲಿ ರಿವರ್ಸ್ ಮಾಡಿ ನಿಮಗೆ ಡಿವೈಡ್ ಮಾಡಿದ್ದಾರೆ ನೋಡಿ. ಕೋಡಿಂಗಲ್ಲಿ ಸಾಕಷ್ಟು ಅಂದರೆ 5 ಥರದಂಥ ಪ್ರಶ್ನೆಗಳನ್ನು ನೋಡಿದ್ವಿ ಲೆಟರ್ ಕೋಡಿಂಗಿಗೆ ಸಂಬಂಧಪಟ್ಟಂತೆ. ನೋಡಿ ಲೆಟರ್ ಕೋಡಿಂಗಲ್ಲಿ ಫಸ್ಟ್ ನಾನು ಹೇಳಿದೆ ನಿಮಗೆ, ಫಸ್ಟ್ ಪಾರ್ಟಲ್ಲಿ ಹೇಳಿದಾಗ ಫಸ್ಟ್ ಕ್ವಶನ್ನಲ್ಲಿ -1 ರೂಲನ್ನು ತಗೊಂಡು ಆನ್ಸರ್ಸ್ ಮಾಡಿದ್ವಿ. ಅದು ನಿಮಗೆ -1 ಆಗ್ಬೋದು ಅಥವಾ -2 ಆಗ್ಬೋದು. -2 ರೂಲ್ ತಗೋಬೋದು. ಅಥವಾ ಸೆಕೆಂಡ್ ಕ್ವಶನಲ್ಲಿ ಮಾಡ್ದಂಗೆ +4 +3 +2 +1 ಆಗ್ಬೋದು. ಅಥವಾ -4 -3 -2 -1 ರೂಲ್ ಬರ್ಬೋದು. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬರುತ್ತೆ. ಸೊ ಇಲ್ಲಿ ಬರ್ಬೋದು +1 +2 +1 +1 ರೂಲ್ ಬರ್ಬೋದು. ಅಥವಾ +2 ರೂಲ್ ಆದರೂ ಬರ್ಬೋದು. ಇಲ್ಲ ನಿಮಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬರ್ಬೋದು. ನೋಡಿ -1 +1 -1 +1 ಅಂದರೆ ಕೊಟ್ಟಿರ್ತಕ್ಕಂಥ ಲೆಟರ್ಸ್ಗಳಲ್ಲಿ ಈಗ ಸಪೋಸ್ ಇಲ್ಲಿ ELP ಅಂತ ಕೊಟ್ಟಿದ್ದಾರೆ ಅಂದರೆ ಇನ +1 ಅಂತ ಕೂಡ ಆಗಿದ್ರೆ ಎಲ್ಲು -1 ಅಂತ ಕೂಡ ಆಗಿರುತ್ತೆ. ಅಂದರೆ ಇದು ಫಾರ್ವರ್ಡ್ ಲೆಟರ್ ಕೂಡ ಆಗಿದ್ರೆ ಇದು ಬ್ಯಾಕ್ವರ್ಡ್ ಲೆಟರ್ ಕೂಡ ಆಗಿರುತ್ತೆ. ಸೊ ಇದು +1 -1 ರೂಲು. ಇದರಲ್ಲ +2 -2 ರೂಲ್ ಆದರೂ ಬರ್ಬೋದು. ಅಥವಾ ನಿಮಗೆ ಕೋಡಿಂಗ್ ಮಾಡಬೇಕಾದ್ರೆ ಏನು ಕೋಡಿಂಗ್ ಮಾಡ್ತಾ ಇರ್ತಾರೆ ಆ ಕೋಡಿಂಗ್ ಮಾಡೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಏನು ಕೊಟ್ಟಿರ್ತಾರಲ್ವಾ ಅದನ್ನು ಕರೆಕ್ಟಾಗಿ ನೋಡಬೇಕು, ಯಾವ ರೀತಿ ಕೋಡ್ ಆಗಿದೆ ಇದು. ಆ ಬೇಸ್ಡನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಏನಿರುತ್ತೆ ಅದು ಈಸಿಯಾಗಿ ಆನ್ಸರ್ಸ್ ಮಾಡ್ಬೋದು. ಓಕೆ, ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಂಬರ್ ಕೋಡಿಂಗನ್ನು ತಗೊಂಡು ನಂಬರ್ ಕೋಡಿಂಗನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವತ್ತಿನ ಲೆಟರ್ ಕೋಡಿಂಗಲ್ಲಿ ನಿಮಗೆ ಅಷ್ಟು ಕ್ವಶನ್ಸ್ಗಳನ್ನು ಕೊಡ್ತೀನಿ. ಈಗ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನಮಗೆ ಈ ಏನು ಟಾಪಿಕನ್ನು ಹೇಳ್ಕೊಟ್ಟಿದ್ದೀವಿ ಆ ಟಾಪಿಕ್ ಅರ್ಥ ಆಗಿದೆ ಅಂತ ಅಂದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಂಬರ್ ಕೋಡಿಂಗನ್ನು ಹೇಳ್ಕೊಡೋದಕ್ಕೆ ನಮಗೂ ಕೂಡ ಒಂದಷ್ಟು ಹುಮ್ಮಸ್ ಬರ್ತದೆ. ಓಕೆ, ಸೊ ನೋಡೋಣ ಈ ಕ್ವಶನ್ಸ್ಗಳಿಗೆ ಯಾವ ರೀತಿ ನಿಮಗೆ ಅರ್ಥ ಆಗಿದೆ. ಅರ್ಥ ಮಾಡಿಕೊಂಡು ಹೋಮ್ವರ್ಕು ಏನು ಇಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನು ಕೊಡ್ತೀನಿ ನಿಮಗೆ ಟಾಸ್ಕನ್ನು. ಆ ಟಾಸ್ಕನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ತೇನೆ ಅನ್ನೋದನ್ನ ನೋಡ್ತೀನಿ. ಓಕೆ, ಸೊ ನೋಡಿ ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, 2 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಒನ್ ಕ್ಯಾಮಲ್ಲು AYKCJ ಅಂತ ಕೋಡ್ ಆಗಿದೆ ಅಂತೆ. ಹಾಗಾದರೆ ಟೈಗರ್ ಅನ್ನ ಏನಂತ ಕೋಡ್ ಮಾಡ್ಬೋದು ನೋಡಿ. ಈಗ ನಾನು ಹೇಳ್ಕೊಟ್ಟಂತ ಏನು 5 ಕ್ವಶನ್ಸ್ ಬೇಸ್ಡಲ್ಲೇ ನಿಮಗೆ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಕ್ಯಾಮಲ್ ಕೋಡ್ ಆಗಿರೋದು AYKCJ, ಅದೇ ರೀತಿ ಟೈಗರ್ ಅನ್ನ ಏನಂತ ಕೋಡ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 2 ಸೆಕೆಂಡ್ ನಂಬರ್ ಕ್ವಶನ್ ನಂಬರ್ 2 ನಲ್ಲಿ ಹೌಸ್ ಅನ್ನ FQSUC ಅಂತ ಕೋಡ್ ಆಗಿದೆ. ಅದೇ ರೀತಿ ಚೇರ್ ಅನ್ನ ಏನಂತ ಕೋಡ್ ಮಾಡ್ಬೋದು ನೋಡಿ. ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ, ಪ್ಲಸ್ ಮೈನಸ್ ರೂಲ್ಗಳನ್ನ ಆ ರೂಲ್ಗಳನ್ನ ಅಪ್ಲೈ ಮಾಡಿ, ರಿವರ್ಸ್ ರೂಲನ್ನು ಅಪ್ಲೈ ಮಾಡಿ, ಆಫ್ ಮಾಡಿಬಿಟ್ಟು ರಿವರ್ಸ್ ರೂಲನ್ನು ಅಪ್ಲೈ ಮಾಡಿ. ಓಕೆ, ಪ್ಲೇಸಸ್ ಇಂಟರ್ಚೇಂಜ್ ಯಾವ್ದು ಅಪ್ಲೈ ಆಗುತ್ತೆ, ಫಸ್ಟ್ ಒನ್ ಯಾವ ರೀತಿ ಕೋಡ್ ಆಗಿದೆ, ಸೆಕೆಂಡ್ ಒನ್ ಕೂಡ ಅದೇ ರೀತಿ ಮಾಡಬೇಕು. ಫಸ್ಟ್ ಒನ್ ಅನ್ನ ನಾವು ಪಾಸಿಟಿವ್ ಮಾಡಿ ಸೆಕೆಂಡ್ ಒನ್ ಅನ್ನ ನೆಗೆಟಿವ್ ಮಾಡಬಾರ್ದು. ಓಕೆ, ಸೊ ನಿಮ್ಮ ಆನ್ಸರ್ಸ್ಗಳನ್ನ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.